ಇದು ಫಿಲಿಪ್ಸ್ ಕಂಪ್ನಿದು BT3221 ಟೈಟಾನಿಯಂ ಬ್ಲೇಡ್ದು ಟ್ರಿಮ್ಮರ್. ಇದು ಹೆಂಗೈತಿ ಏನೈತಿ ನೋಡಮ್ರೆ. ಇವತ್ತು ಈ ವಿಡಿಯೋದ ನಾನು ಫಿಲಿಪ್ಸ್ ಕಂಪ್ನಿದು ಬಿಯರ್ಡ್ ಟ್ರಿಮ್ಮರ್ ಮಾಡೆಲ್ ನಂಬರ್ BT3221 ಟೈಟಾನಿಯಮ್ದು ಐತಲ್ಲ ಅದು. ಸೊ ಇದು ಅಮೆಝಾನಿಂದ ಆರ್ಡರ್ ಮಾಡಿದ್ದು ನಾನು. ಆಲ್ಮೋಸ್ಟ್ ಬಂದು ಒಂದು ವಾರ ಆಯ್ತು. ಇದು ಮಹಾರಾಷ್ಟ್ರದಿಂದ ಬಂದದ. ಸೊ ಸೇಫ್ಟಿಗೆ ಒಂದು ವಾರ ಬಿಟ್ಟು ಓಪನ್ ಮಾಡತ್ತೀನಿ. ಸೊ ಇದು ಹೆಂಗೈತಿ, ಏನು ಬಿಲ್ಡ್ ಕ್ವಾಲಿಟಿ ಎಷ್ಟು ಏನು ಅದ್ರ ಬಗ್ಗೆ ನಿಮ್ಗೆ ಈ ವಿಡಿಯೋದಾಗ ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಿ. ಇದನ್ನೊಂದು ಸ್ವಲ್ಪ ಯೂಸ್ ಮಾಡಿಂದ ಇದು ಹೆಂಗೆ ಮಷಿನ್ ಹೀಟ್ ಆಗುತ್ತೋ ಏನು ಅಥವಾ ಸ್ಕಿನ್ನಿಗೆ ಇರಿಟೇಷನ್ ಆಗುತ್ತೋ ಅದ್ರ ಬಗ್ಗೆ ನಿಮ್ಗೆ ಇನ್ನೊಂದು ವಿಡಿಯೋದಾಗ ಮುಂದೆ ಬರೋ ದಿನಗಳ ಒಳಗೆ ಹೇಳ್ತೀನಿ ನಿಮ್ಗೆ. ಸೊ ಬರ್ರಿ ಚಾಲು ಮಾಡೋಣ. 1 ವರ್ಷ ಅಡಿಷ್ನಲ್ ವಾರಂಟಿ ಬರ್ತೈತಿ. ನೀವು ಇಲ್ಲಿ ರಿಜಿಸ್ಟರ್ ಮಾಡೋ ಫಿಲಿಪ್ಸ್ ವೆಬ್ಸೈಟಿಗೆ ರಿಜಿಸ್ಟರ್ ಮಾಡಬೇಕು ಅಂತ ಬರ್ದಾರ. ಸೊ ಒಂದು ಕಾರ್ಡ್ ಕೊಟ್ಟರೆ ಇದ್ರಾಗ ಅನ್ಲಾಕ್ 1 year ಎಕ್ಸ್ಟ್ರಾ ವಾರಂಟಿ, ಸೈನ್ ಅಪ್ ಟು ಸ್ಟೇ ಇನ್ಫಾರ್ಮ್ಡ್. 90 ದಿನದ ಒಳಗೆ 3 ತಿಂಗಳ ಒಳಗೆ ಈ ವೆಬ್ಸೈಟಾಗ ನೀವು ಸೈನ್ ಅಪ್ ಆದ್ರೆ ಅಂದ್ರೆ 1 ವರ್ಷ ಈ ಡಿವೈಸ್ದು ಎಕ್ಸ್ಟೆಂಡೆಡ್ ವಾರಂಟಿ ಬರ್ತದೆ. ಅದ್ರ ಕಾರ್ಡ್ ಐತಿ. ಅದು ಬಿಟ್ಟರೆ ಯೂಸರ್ ಮ್ಯಾನ್ಯುವಲ್ ಆ್ಯಸ್ ಯೂಶ್ವಲ್ ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲ್ ಕೊಟ್ಟಾರ. ಆಮೇಲೆ ಒಂದು ಫಿಲಿಪ್ಸ್ ಯೂಸರ್ ಮ್ಯಾನ್ಯುವಲ್ ಐತಿ. ಈ ಬ್ಲೂ ಕಲರ್ ಪ್ಯಾಕೇಜಿಂಗ್ ಟೆಕ್ಸ್ಚರ್ ಇಷ್ಟ ಆಯ್ತು ನನಗೆ. ಸೊ ಇದ್ರೊಳಗೆ ಏನೇನಪ್ಪ ಅಂದ್ರೆ ಒಂದು ಉದ್ದೊಂದು ಪೌಚ್ ಕೊಟ್ರೆ ಇದು ಯೂಸ್ಫುಲ್ ಆಗುತ್ತೆ ಟ್ರಿಪ್ಪಿಗೆ ಒಳಗೆ. ಇದೊಂದು ಪೌಚ್ ಐತಿ, ಒಂದು ಪವರ್ ಕಾರ್ಡ್ ಐತಿ, ಸೇಮ್ ಮೊದಲಿನ ಬರ್ತಿತ್ತಲ್ಲ ಅದೇ ಕನೆಕ್ಷನ್ ಟೈಪ್ ಐತಿ. ಹಿಂಗೆ 15 ವೋಲ್ಟದ್ದು ಪವರ್ ಅಡಾಪ್ಟರ್ ಐತಿ. ಒಂದು ಬ್ರಷ್ ಕೊಟ್ಟಾರ, ಕ್ಲೀನಿಂಗ್ ಬ್ರಷ್. ಇದು ಮೇನ್ ಟ್ರಿಮ್ಮರ್ ಬಾಡಿ. ಫಿಲಿಪ್ಸ್ ಪ್ಯಾಕೇಜಿಂಗ್ ಇಷ್ಟ ಆಯ್ತು ನನಗೆ. ಇಲ್ಲಿ ಬೇರೆ ಬೇರೆ ಸೆಟ್ಟಿಂಗ್ಸ್ ಡೈಲ್ ಕೊಟ್ಟಾನ, ಆನ್ ಆಫ್ ಬಟನ್, ಇಲ್ಲೊಂದು LED ಇಂಡಿಕೇಟ್ರ್ ಬ್ಯಾಟ್ರಿ ತೋರಿಸುತ್ತೆ. ಪ್ಲಸ್ ಇಲ್ಲಿ ಕೆಳಗೆ ಪವರ್ ಕನೆಕ್ಟ್ರ್ ಸಾಕೆಟ್ ಕೊಟ್ಟಾನ. ಸೊ ಇದೊಂದು ಅಡಾಪ್ಟರ್ ಐತಿ. ಇದೊಂದು ಸುಮ್ ಕೊಟ್ಟಿರ್ತಾವೆ ಹೊಸದು ಐತಿ, ಓಪನ್ ಮಾಡಿಲ್ಲ, ಇದು ಯೂಸ್ಡ್ ಅಲ್ಲ ಅಂತ ತೋರ್ಸೋಕ್ಕೆ. ಇದು ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂದ್ರೆ ಟೈಟಾನಿಯಮ್ದು ಐತಿ ಇದು ಎಡ್ಜ್. ಸೊ ಹೀಟ್ ಆಗಲ್ಲ ಅಂತ ಕಂಪ್ನಿದವ್ರು ಹೇಳ್ತಾರೆ, ಯೂಸ್ ಮಾಡಿಂದನೇ ಗೊತ್ತು. ಆಮೇಲೆ ಇವು ಸೆಲ್ಫ್ ಶಾರ್ಪ್ನಿಂಗ್ ಟೀತ್ ಅದ ಅಂತ ಹೇಳ್ತಾರೆ. ಲೈಟ್ ವೇಟ್ ಐತಿ, ಬ್ಯಾಟ್ರಿ ಡೌನ್ ಅದ. ಸೊ ಇದನ್ನು ಚಾರ್ಜ್ ಮಾಡಿ ಟ್ರಿಮ್ಮಿಂಗ್ ಮಾಡಿಕೊಂಡು ತೋರಿಸ್ತೀನಿ ನಿಮಗೆ. ಇದು ಚಾರ್ಜಿಗೆ ಇಟ್ಟಾಗ LED ಹೆಂಗೆ ಬ್ಲಿಂಕ್ ಆಗುತ್ತೆ. ಹೆಚ್ಚು ಕಮ್ಮಿ ಒಂದು 30ರಿಂದ 40 ನಿಮಿಷ ಬೇಕು ಫುಲ್ ಚಾರ್ಜ್ ಆಗೋಕ್ಕೆ. ಚಾರ್ಜಿಂಗ್ ಫುಲ್ ಕಂಪ್ಲೀಟ್ ಆದಮೇಲೆ LED ಬ್ಲಿಂಕ್ ಆಗೋದು ಸ್ಟಾಪ್ ಆಗುತ್ತೆ. ಇದು ಡೈಲ್ ಸೆಟ್ಟಿಂಗ್ ನಂಬರ್ 4ಗೆ ಇಟ್ಟೀನಿ. ಸೊ ಈ ಟ್ರಿಮ್ಮರ್ ಫಸ್ಟ್ ಟೈಮ್ ಯೂಸ್ ಮಾಡಿಂದ ನಾನೊಂದು 5-6 ಪಾಯಿಂಟ್ಸ್ ಮೆನ್ಷನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಮೊನ್ನೆದ್ದು ಬಿಲ್ಡ್ ಕ್ವಾಲಿಟಿ, 2000 ರೂಪಾಯಿಗೆ ಬಿಲ್ಡ್ ಕ್ವಾಲಿಟಿ ಚಲೋನೇ ಐತಿ, ಡ್ಯೂರೇಬಲ್ ಬರುತ್ತೆ ಅನಿಸುತ್ತೆ ಪ್ರಾಡಕ್ಟ್. ಸೊ ಸೆಕೆಂಡ್ ಪಾಯಿಂಟ್ ಮಷಿನ್ ನಾಯ್ಸ್. ಸೊ ಇದು ಫಸ್ಟ್ ಟೈಮ್ ಯೂಸ್ ಮಾಡಿದ್ದಕ್ಕೆ ಮಷಿನ್ ನಾಯ್ಸ್ ಜೋರು ಅನ್ನಿಸ್ತು ನನಗೆ. ಸೊ ಸ್ವಲ್ಪ ಜೋರು ಐತಿ ಇದು ನಾಯ್ಸ್ ಇದ್ರದ್ದು. 3ನೇ ಪಾಯಿಂಟ್ ಟ್ರಿಮ್ಮಿಂಗ್ ಕ್ವಾಲಿಟಿ. ಸೊ ಈಸಿಯಾಗಿ ಟ್ರಿಮ್ ಮಾಡುತ್ತೆ, ಸ್ಕಿನ್ ಇರಿಟೇಷನ್ ಆಗಲಿಲ್ಲ. ಸೊ ಟ್ರಿಮ್ಮಿಂಗ್ ಕ್ವಾಲಿಟಿ ಚಲೋ ಐತಿ. 4ನೇದು ಈಸಿ ಟು ಯೂಸ್. ಆಮೇಲೆ ನೀವು ಎಲ್ಲಿ ಬೇಕಲ್ಲಿ ಪೋರ್ಟೇಬಲ್ ಇರೋ ಸಂಬಂಧ ಆರಾಮಾಗಿ ತೊಗೊಂಡು ಹೋಗ್ಬೋದು. 5ನೇ ಪಾಯಿಂಟ್ ಏನಪ್ಪ ಅಂದರೆ ಇದು LED ಇಂಡಿಕೇಟ್ರ್ ಕೊಟ್ಟರೆ ಸೊ ಬ್ಯಾಟ್ರಿ ಚಾರ್ಜ್ ಆಗಿದ್ದು ಲೋ ಬ್ಯಾಟ್ರಿ ಇದ್ದಿದ್ದು ಭಾಳ ಹೆಲ್ಪ್ಫುಲ್ ಆಗುತ್ತದೆ.
ಸೊ ಇದಿಷ್ಟು ಪಾಯಿಂಟ್ಸ್ ನನಗೆ ಈ ಟ್ರಿಮ್ಮರ್ ಬಗ್ಗೆ ಯೂಸ್ಫುಲ್ ಪಾಯಿಂಟ್ಸ್ ಅನಿಸಿದ್ದು. ಇದು ಫಿಲಿಪ್ಸ್ದು ನಾನು ಲಾಸ್ಟ್ ಟೈಮ್ ಒಂದು ಟ್ರಿಮ್ಮರ್ ಇತ್ತು, 10 ವರ್ಷ ಬಂತದು. ಸೊ ಅದೇ ಫಸ್ಟ್ ಟ್ರಿಮ್ಮರ್ ನನ್ನ ಲೈಫಕ್ಕೆ ಖರೀದಿ ಮಾಡಿದ್ದೆ. ಇದು 2ನೇ ಟ್ರಿಮ್ಮರ್. ಸೊ ಹೋಪ್ಫುಲಿ ಇದೂ ಒಂದು 10 ವರ್ಷ ಬರ್ತದೆ ಅನ್ಕೋತೀನಿ. ಫಿಲಿಪ್ಸ್ದು ಎಂಟ್ರಿ ಲೆವೆಲ್ ಇರ್ತಾವೆ, 2000 ರೇಂಜ್ ಇರ್ತಾವೆ. ನನ್ನ ಅಡ್ವೈಸ್ ಅಂದ್ರೆ ಒಂದು 2000 ರೇಂಜಿಗೆ ತೊಗೊರಿ ನೀವು. ಸೊ ಅಟ್ಲೀಸ್ಟ್ ಒಂದು 8-10 ವರ್ಷ ಬರ್ತೈತಿ. ಸೊ ಇದಿಷ್ಟು ಫಿಲಿಪ್ಸ್ ಟ್ರಿಮ್ಮರ್ BT3221 ಮಾಡಲ್ ಟೈಟಾನಿಯಂ ಮಾಡಲ್ದು ಅನ್ಬಾಕ್ಸಿಂಗ್ ಫಸ್ಟ್ ಇಂಪ್ರೆಷನ್. ಈ ವಿಡಿಯೋ ಕಂಟೆಂಟ್ ನಿಮಗೆ ಇಷ್ಟ ಆಗ್ಯದ ಅನ್ಕೊತೀನಿ. ಮತ್ತು ಮುಂದಿನ ವೀಡಿಯೋದಾಗ ಇನ್ನೊಂದಿಷ್ಟು ಇನ್ಫಾರ್ಮೇಷನ್ ತೊಗೊಂಬರ್ತೀನಿ. ತಬ್ ತಕ್ ಕೆ ಲಿಯೆ ಸ್ವಸ್ಥ ರಹೋ, ಮಸ್ತ್ ರಹೋ. ಜೈ ಹಿಂದ್.